ನಮಸ್ಕಾರ ವೀಕ್ಷಕರೇ, ಬಿ5 ನ್ಯೂಸ್ಗೆ ಸ್ವಾಗತ. ನಾನು ಮೇಘ್ನಾ. ಮಿಜೋರಾಂ ಮಣಿಪುರಕ್ಕೆ ಪ್ರಧಾನಿ ಭೇಟಿ ಹಿನ್ನೆಲೆ 2 ರಾಜ್ಯಗಳಲ್ಲಿ ಬರದ ಸಿದ್ಧತೆ ಆರಂಭ. ಹೌದು ವೀಕ್ಷಕರೇ, ನವದೆಹಲಿ ಸೆಪ್ಟೆಂಬರ್ 13ರಂದು ಮಿಜೋರಾಂ ಮತ್ತು ಮಣಿಪುರಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭೇಟಿ ನೀಡಲಿದ್ದು 2 ರಾಜ್ಯಗಳಲ್ಲಿಯೂ ಸಿದ್ಧತೆಗಳು ಆರಂಭವಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಇನ್ನು ಪ್ರಧಾನಿ ಮೋದಿ ಮೊದಲು ಮಿಜೋರಾಂಗೆ ಭೇಟಿ ನೀಡಲಿದ್ದು ಅಲ್ಲಿ ಅವರು ಭೈರಾಬಿ ಸೈರಾಂಗ್ ರೈಲ್ವೆ ಯೋಜನೆಯನ್ನು ಉದ್ಘಾಟಿಸಲಿದ್ದಾರೆ. ಈ ಯೋಜನೆ ಈಶಾನ್ಯದಲ್ಲಿ ಸಂಪರ್ಕವನ್ನು ಹೆಚ್ಚಿಸುವ ಮತ್ತು ಆರ್ಥಿಕ ಏಕೀಕರಣವನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದ್ದು ಕೇಂದ್ರದ ಪ್ರಮುಖ ಮೂಲಸೌಕರ್ಯ ಯೋಜನೆಯಾಗಿದೆ. ಹೊಸ ರೈಲು ಸಂಪರ್ಕವು ಐಜ್ವಾಲ ಅನ್ನು ಅಸ್ಸಾಂ ಸಿಜ್ಲಾಂಡ್ನೊಂದಿಗೆ ಮತ್ತು ದೇಶದ ಉಳಿದ ಭಾಗಗಳೊಂದಿಗೆ ಸಂಪರ್ಕಿಸುತ್ತಿದೆ. ಮೋದಿ ಭೇಟಿ ನೀಡಿ ಹಿನ್ನೆಲೆಯಲ್ಲಿ ಮಿಜೋರಾಂ ಮುಖ್ಯ ಕಾರ್ಯದರ್ಶಿ ಕಿಲ್ಕಿ ರಾಮ್ ಮೀನಾ ಅವರು ಭದ್ರತೆ, ಸಂಚಾರ ನಿಯಂತ್ರಣ ಮತ್ತು ಸಾರ್ವಜನಿಕ ಭಾಗವಹಿಸುವಿಕೆ ಸೇರಿದಂತೆ ಸಿದ್ಧತೆಗಳನ್ನು ಪರಿಶೀಲಿಸಲು ಸೋಮವಾರ ಉನ್ನತ ಮಟ್ಟದ ಸಭೆ ನಡೆಸಿದರು. ದೇಶದ ವಿವಿಧೆಡೆ ಭಾರೀ ಮಳೆ. ಬೆಂಗಳೂರಲ್ಲೂ ನಿರಂತರ ಮಳೆಯಿಂದಾಗಿ ಜನರ ಜೀವನ ಅಸ್ತವ್ಯಸ್ತವಾಗಿದೆ. ಹಾಗಾದ್ರೆ ನೋಡೋಣ ಬನ್ನಿ. ನವದೆಹಲಿ ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಿ ಭಾರೀ ಮಳೆಯಾಗುತ್ತಿರುವ ಹಿನ್ನೆಲೆ ಯಮುನಾ ನದಿ ಅಪಾಯ ಮಟ್ಟ ಮೀರಿ ಹರಿಯುತ್ತಿದ್ದು ನದಿಯ ನೀರಿನ ಮಟ್ಟವು ನಿರಂತರವಾಗಿ ಹೆಚ್ಚುತ್ತಾ ಇದೆ. ಪರಿಣಾಮ ತಗ್ಗು ಪ್ರದೇಶದಲ್ಲಿರುವ ಜನರು ಪ್ರವಾಹದ ಭೀತಿಯೊಳಗಾಗಿದ್ದಾರೆ. ಮಂಗಳವಾರ ಬೆಳಗ್ಗೆ ಯಮುನಾ ನದಿಯ ನೀರಿನ ಮಟ್ಟ 205.75 ಮೀಟರ್ಗೆ ಏರಿದ್ದು ಅಪಾಯ ಮಟ್ಟವನ್ನು ದಾಟಿದೆ ಎಂದು ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ. ನದಿಯಲ್ಲಿ ನೀರಿನ ಮಟ್ಟ ಏರುತ್ತಿರುವುದರಿಂದ ತಗ್ಗು ಪ್ರದೇಶಗಳಲ್ಲಿ ಪ್ರವಾಹದ ಅಪಾಯ ಹೆಚ್ಚಾಗಿದೆ. ಬೆಂಗಳೂರಿನಲ್ಲಿ ಸಂಚಾರ ಅಸ್ತವ್ಯಸ್ತ. ಬೆಂಗಳೂರು ನಗರದಲ್ಲಿ ಸೋಮವಾರ ಭಾರೀ ಮಳೆಯಾಗಿದ್ದು ಸಂಜೆ ವೇಳೆ ಒಟ್ಟು 30.6 ಮಿಲಿಮೀಟರ್ ಮಳೆಯಾಗಿದೆ. ಮಳೆಯ ಪರಿಣಾಮ ಸಂಚಾರ ಅಸ್ತವ್ಯಸ್ತಗೊಂಡು ಸವಾರರು ಪರದಾಡುವಂತಾಗಿದ್ದು ಸಂಜೆ 6 ಗಂಟೆಯ ನಂತರ ನಗರದಲ್ಲಿ ಭಾರೀ ಮಳೆಯಾಗಿದ್ದು ಪರಿಣಾಮ 5 ಮರಗಳು ಧರೆಗಿಳಿದ್ದವು. ಸರ್ವಭಾಷಾ ಜನನಿ ಸಂಸ್ಕೃತೋತ್ಸವದ ಕಾರ್ಯಕ್ರಮದಲ್ಲಿ ಶ್ರೀ ಅಭಿಮತ. ಹೌದು ವೀಕ್ಷಕರೇ, ಬೈಲೊಂಗಲ್ ಸಮೀಪದ ಇಂಚಲ ಶ್ರೀ ಶಿವಯೋಗೇಶ್ವರಿ ಸಂಸ್ಕೃತ ಪಾಠಶಾಲೆಯಲ್ಲಿ ವಿದ್ಯಾರ್ಥಿಗಳಿಂದ ಸಂಸ್ಕೃತೋತ್ಸವದ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು. ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ, ಸಂಸ್ಕೃತ ಶಿಕ್ಷಣ ನಿರ್ದೇಶನಾಲಯ ಬೆಂಗಳೂರು ಮತ್ತು ಶ್ರೀ ಶಿವಯೋಗೇಶ್ವರ ಸಂಸ್ಕೃತ ಪಾಠಶಾಲೆ ಇಂಚಲ್ ಆಶ್ರಯದಲ್ಲಿ ನಡೆದ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಇನ್ನು ಬೆಳಗಾವಿ ವಲಯ ವಿಷಯಕ್ಕೆ ಪರಿವೀಕ್ಷಿ ಜಗದೀಶ್ ಕರೆಪ್ಪನವರ್, ಸಂಸ್ಥೆ ಕಾರ್ಯದರ್ಶಿ ಕೊಳ್ಳಿ ಗುರುಗಳು, ಮುಖ್ಯೋಪಾಧ್ಯಾಯ ಎಸ್ಡಿ ಕರಾಡೆ ಮಾತನಾಡಿದರು. ಪ್ರೌಢಶಾಲಾ ಮುಖ್ಯೋಪಾಧ್ಯಾಯ ಬಿಪಿ ತುಪ್ಪದ್ ಅವರು ಮಾತನಾಡಿ ಮತ್ತು ಪ್ರಾಥಮಿಕ ಶಾಲಾ ಮುಖ್ಯೋಪಾಧ್ಯಾಯಿನಿ ಬಿಎಸ್ ಮಲ್ಲೂರ್ ಉಪಸ್ಥಿತರಿದ್ದರು. ಶಿಕ್ಷಕರಾದ ಮಲ್ಲೇಶ್ ಮಲಮೇತ್ರಿ, ಎಲ್ಆರ್ ಕೇದಾರಿ, ಎಸ್ಎಂ ದಿನ್ನಿಮನಿ ಇದ್ದರು. ಕೆಡಿ ನಾಯಕ್ ನಿರೂಪಿಸಿದ್ರು. ಪ್ರಭು ಹಿರೇಮಠ್ ವಂದಿಸಿದ್ರು. 6 ತಿಂಗಳ ಒಳಗಾಗಿ ಶಾಸಕ ಎನ್.ವೈ. ಗೋಪಾಲಕೃಷ್ಣ ಮಂತ್ರಿ ಆಗ್ತಾರಂತೆ. ವಿಶ್ವಕಾಲ ಜ್ಞಾನ ಶಿವಯೋಗಿ ಶ್ರೀ ಶರಣ ಬಸವ ಸ್ವಾಮಿಗಳು ಭವಿಷ್ಯ ನುಡಿದಿದ್ದಾರಂತೆ. ಹಾಗಾದ್ರೆ ಈ ಭವಿಷ್ಯ ಏನಂತ ನೋಡೋಣ ಬನ್ನಿ. ಎಸ್ ವೀಕ್ಷಕರೇ, ಮೊಳಕಾಲ್ಮುರ ಬರುವ 6 ತಿಂಗಳ ಒಳಗಾಗಿ ಶಾಸಕ ಎನ್.ವೈ. ಗೋಪಾಲಕೃಷ್ಣ ಮಂತ್ರಿ ಆಗ್ತಾರಂತೆ ಎಂದು ವಿಶ್ವ ಕಲ್ಯಾಣ ಜ್ಞಾನ ಶಿವಯೋಗಿ ಡಾಕ್ಟರ್ ಶ್ರೀ ಶರಣಬಸವ ಮಹಾಸ್ವಾಮಿಗಳು ಭವಿಷ್ಯ ನುಡಿದಿದ್ದಾರಂತೆ. ಗಜೇಂದ್ರಗಢದ ಕೋಡಿಮಠ ತಳ್ಳಿಯಾಳ ಸಂಸ್ಥಾನದ ವಿಶ್ವ ಕಾಲಜ್ಞಾನ ಶಿವಯೋಗಿ ಡಾಕ್ಟರ್ ಶ್ರೀ ಶರಣಬಸವ ಮಹಾಸ್ವಾಮಿಗಳು ಪಟ್ಟಣದಲ್ಲಿ ಸೋಮವಾರ ಮಧ್ಯಾಹ್ನ 12 ಗಂಟೆಗೆ ಶಾಸಕ ಎನ್.ವೈ. ಗೋಪಾಲಕೃಷ್ಣ ಸಚಿವ ಸ್ಥಾನದ ಕುರಿತಾಗಿ ಭವಿಷ್ಯ ನುಡಿದಿದ್ದಾರೆ. ಮನುಷ್ಯ ಗುಣದಲ್ಲಿ ಅವನಿಗೆ ಶಾಸಕನಾಗಿ ಬಂದಿರುವಂಥದ್ದು ಕೂಡ ಅಷ್ಟೇ ಒಂದು ಸನ್ಮಾರ್ಗದ ಮನುಷ್ಯನಾಗಿ ಬಂದಾನ. ಒಂದು ಮಾಡುವಂಥ ಅವಕಾಶ ನಿಮ್ಮ ಗೋಪಾಲಕೃಷ್ಣ ಶಾಸಕರಿಗೆ ಐತಿ. ಇದು ಮಾತ್ರ ಖಂಡಿತ. ನಿಮ್ಮ ಮೊಳಕಾಲ್ಮುರುಗ ಮತ್ತು ಈ ಶುಭಕ್ಷಯ ಕಾಲಗೈತಿ. ಒಂದು ಎಲ್ಲ ಯಾವ ರೀತಿಯಿಂದ ಕೂಡ ಇಲ್ಲಿ ನಮ್ಮ ತಾಲೂಕಿಗೆ ಇಲ್ಲಿ ಏನಪ್ಪ ಅಂತಂದ್ರೆ ಇಂದ ಮೃಗಗಳ ಕಾಟ ಭಯ ಭಾಳ ಅಂತಿತ್ತು. ಆದರೆ ಮೊಳಕಾಲ್ಮೂರಿಗೆ ಮೃಗಗಳ ಭಯಕ್ಕಿಂತ ಮನುಷ್ಯನ ಭಯ ಹೆಚ್ಚುವಂತಾರೆ. ಹಂಗೆ ಇಲ್ಲಿ ಕಾಡು ಪ್ರಾಣಿಗಳು ಊರಲ್ಲಿದ್ದರೆ ಕಾಡು ಪ್ರಾಣಿಗಳು ಅಡವಿಲಿದ್ದಾವೆ, ಕಾಡುವ ಪ್ರಾಣಿಗಳು ಊರಲ್ಲಿದ್ದಾವೆ ಅಂತ. ಹಾಗೆ ಮೊಳಕಾಲ್ಮೂರು ಗ್ರಾಮದೊಳಗೆ ಇನ್ನು ಈ ಕಾಡುವ ಪ್ರಾಣಿಗಳು ಯಾವ ಇರೋದಿಲ್ಲ. ಇಲ್ಲಿ ಏನಪ್ಪ ಅಂದ್ರೆ ಹೆಚ್ಚು ಬೀಡಿಸುವಂಥ ಪ್ರಾಣಿಗಳು ಊರಾಗ ಹುಟ್ಟುತ್ತವೆ, ಬೀಡಿಸುವಂಥ ಪ್ರಾಣಿಗಳು ಊರಾಗ ಹುಟ್ಟುತ್ತವೆ. ಈ ಗ್ರಾಮ ಇನ್ನು ಸುಭಿಕ್ಷೆ ಗ್ರಾಮ ಆಗೋದಕ್ಕೆ, ತಾಲೂಕು ಆಗೋದಕ್ಕೆ ಎಲ್ಲ ಅರ್ಹತೆಗಳನ್ನು ಪಡ್ಕೊಂಡಿದೆ. ಇಲ್ಲಿ ಯಾಕಂದರೆ ಸರ್ವಸಜ್ಜನಿಕೆಯ ವ್ಯಕ್ತಿಗಳು ಮಾತ್ರ ಇಲ್ಲಿ ಸುಧಾರಣೆಗೆ ಬರುವಂಥ ವ್ಯವಸ್ಥೆ. ಇನ್ನು ಮೇಲೆ ಸಮೃದ್ಧಿಯ ಅಧಿಕಾರರು ಇಲ್ಲಿ ಯಾಕಂದ್ರೆ ಇಲ್ಲಿ ಅಂಥ ಒಂದು ವ್ಯಕ್ತಿತ್ವದ ಸಂತ. ಬೆವನೂರು ಸರ್ಕಾರಿ ಪ್ರೌಢಶಾಲೆ ಪ್ರಾರಂಭಕ್ಕೆ ಚಾಲನೆ.
ಎಸ್ ವೀಕ್ಷಕರೇ, ಅತನಿ 2025-26ನೇ ಸಾಲಿನಲ್ಲಿ ಕರ್ನಾಟಕ ಸರ್ಕಾರವು 444 ಪ್ರಾಥಮಿಕ ಶಾಲೆಗಳನ್ನು ಪ್ರೌಢಶಾಲೆಗಳಾಗಿ ಉನ್ನತೀಕರಿಸಿ ಆದೇಶಿಸಿದ್ದು, ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂಆರ್ ಮುಂಜಿ ಅವರು ಸರಸ್ವತಿ ಫೋಟೋ ಪೂಜೆ ನೆರವೇರಿಸುವುದರ ಮೂಲಕ 9ನೇ ತರಗತಿ ಚಾಲನೆ ನೀಡಿ ಮಾತನಾಡಿದ್ದು, ಕ್ಷೇತ್ರ ಸಮನ್ವಯಾಧಿಕಾರಿ ಚಿಯೆ ಕೋತ್ ಹಾಗೂ ಸಮೂಹ ಸಂಪನ್ಮೂಲ ವ್ಯಕ್ತಿಗಳಾದ ಪ್ರಕಾಶ್ ನಾವಿ ಅವರು 9ನೇ ತರಗತಿ ಮಕ್ಕಳಿಗೆ ಪುಷ್ಪಗುಚ್ಛ ನೀಡುವುದರೊಂದಿಗೆ ತರಗತಿ ಸ್ವಾಗತಿಸಿದ್ರು. ಎಸ್ ಪೆಡ್ನೇಕರ್, ಬಾಬು ಜಂಡೆ, ಗ್ರಾಮ ಪಂಚಾಯತಿ ಸದಸ್ಯರಾದ ಅನಿಲ್ ಯಮಗಾರ್, ಸದಾಶಿವ್ ವಾಗ್ಮೊರೆ, ಶ್ರೀಮತಿ ದ್ರಾಕ್ಷಾಯಿನಿ ಕಿರಳೆ, ಶ್ರೀಮತಿ ವರ್ಷಾ ಪವಾರ್ ಹಾಗೂ ಎಸ್ಡಿಎಂಸಿ ಸದಸ್ಯರಾದ ಆಮಸಿದ್ದ ಪೂಜಾರಿ, ರಾಮಚಂದ್ರ ಕಂಬಾರ್, ಗ್ರಾಮಸ್ಥರಾದ ಅಪ್ಪ ಸಾಹೇಬ್ ನಾಯಕ್, ಶ್ರೀಕಾಂತ್ ಪಾಟೀಲ್, ಲಕ್ಷ್ಮಣ್ ನಾಯಕ್, ಅಶೋಕ್ ಪಾಟೀಲ್, ಮಾರುತಿ ಕಿರಳೆ ಹಾಗೂ ಶಿಕ್ಷಕರು ದೀಪಕ್, ಸಿಎನ್ಪಿಎಂ ಸನದಿ ಸಹ ಶಿಕ್ಷಕರು ಉಪಸ್ಥಿತರಿದ್ದರು. ನಿವೃತ್ತ ಯೋಧನಿಗೆ ಭವ್ಯ ಸ್ವಾಗತ. ಸಿಂಧನೂರು ಆಗಸ್ಟ್ 31 ಎಂಡಿ ತಾಹಿರ್ ನಕಾಶ ಹಣಗಿ ಅವರು ಸುದೀರ್ಘ 22 ವರ್ಷಗಳ ಕಾಲ ದೇಶದ ವಿವಿಧ ಗಡಿಗಳಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿ ತಾಯ್ನಾಡಾದ ಸಿಂಧನೂರಿಗೆ ಆಗಮಿಸಿ ಇವರನ್ನು ಕರ್ನಾಟಕ ಮಾಜಿ ಯೋಧರ ಸಂಘ ಸಿಂಧನೂರು ಘಟಕ ವತಿಯಿಂದ ನಗರದ ಪ್ರವಾಸಿ ಮಂದಿರದಲ್ಲಿ ಭವ್ಯ ಸ್ವಾಗತ ನೀಡಲಾಯಿತು. ಡೊಳ್ಳು ವಾದ್ಯ ಭವ್ಯವಾದ ಮೆರವಣಿಗೆಯೊಂದಿಗೆ ನಿವೃತ್ತ ಯೋಧರು ಮತ್ತು ನಗರದ ಸಂಘ ಸಂಸ್ಥೆಗಳ ಗಣ್ಯ ವ್ಯಕ್ತಿಗಳಿಂದ ಸ್ವಾಗತಿಸಲಾಯಿತು. ಮೆರವಣಿಗೆಯಲ್ಲಿ ಮಾಜಿ ಯೋಧರುಗಳಾದ ಸುರೇಶ್, ರುದ್ರೇಶ್ ತುಪ್ಪದ್, ನಾಗರಾಜ್ ತುರ್ವಿಹಾಳ್, ನರಸಿಂಹ ಕೊಲ್ಲೂರ್, ಪರಶುರಾಮ್, ನಾಗರಾಜ್ ಉಪ್ಪಾರ್, ಹಾಲೇಶ್ ಬಾದರ್ಲಿ, ಕಳಕಪ್ಪ ತುರ್ವಿಹಾಳ್, ವೀರಭದ್ರಯ್ಯ ಸ್ವಾಮಿ, ರಾಜಾ ಸಾಬ್ ಹಾಗೂ ಲಿಂಗಸೋಗೋರಿನ ಮಾಜಿ ಯೋಧರುಗಳಾದ ವಿರೂಪಾಕ್ಷಯ್ಯ ಹಿರೇಮಠ್, ನೀಲಪ್ಪ ನಂದವಾಡಿ, ಮಲಪ್ಪ ಕುಂಬಾರ್, ಗೆಜ್ಜಲ್ ಘಟ್, ಸಂಗಯ್ಯ ಹಿರೇಮಠ್, ಅಮರೇಗೌಡ ಪಾಟೀಲ್, ಕಾರುಣ್ಯ ಆಶ್ರಮದ ಕಾರ್ಯದರ್ಶಕರಾದ ಡಾಕ್ಟರ್ ಚನ್ನಬಸಯ್ಯ ಸ್ವಾಮಿ ಹಿರೇಮಠ್, ಬಾಗಲಕೋಟೆಯ ನಮನ ಫೌಂಡೇಶನ್ ಸಂಸ್ಥಾಪಕರಾದ ಅನಗವಾಡಿ ನವೀನ್ ನದಾಫ್, ಸಿಂಧನೂರಿನ ಹಿರಿಯ ಗುರುಗಳಾದ ವೆಂಕಟೇಶ್ ಬಾಧರ್ಲಿ, ಸೋಮನಾಥ್ ಪತ್ತಾರ್, ಮಲ್ಲಿಕಾರ್ಜುನ್ ರೆಡ್ಡಿ, ಸಾಸಲಮರಿ, ಅಸ್ಲಾಂ ಶಾಷಾ, ಪತ್ರಕರ್ತರಾದ ವೆಂಕೋಬಾ ನಾಯಕ್, ಬೋತಲ್ ದಿನ್ನಿ ಮತ್ತು ಅನೇಕ ದೇಶಭಕ್ತರು, ವಿವಿಧ ಶಾಲಾ ಕಾಲೇಜುಗಳ ಉಪನ್ಯಾಸಕರುಗಳು ಮತ್ತು ಎಂಡಿ ತಾಹಿರ್ ನಕಾಶ್ ಹನಗಿ ಅವರು ಅಪ್ಪಾರ ಕುಟುಂಬ ವರ್ಗ ಮತ್ತು ಅನೇಕ ದೇಶಭಕ್ತರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಭಾರತ್ ವೈಭವ್ ನ್ಯೂಸ್. ಬ್ಯೂರೋ ರಿಪೋರ್ಟ್ B5 ನ್ಯೂಸ್. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.